ರಾಮನ ಹೆಸರಿನಲ್ಲಿ ಏನೇ ಮಾಡಿದ್ರೂ ನಡೆಯುತ್ತೆ ಅನ್ನುವ ಚಾಲಾಕಿಗಳ ಬಣ್ಣ ಬಯಲಾಗಿದೆ. ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮನ ಭಂಡಾರಕ್ಕೆ ಕನ್ನ ಹಾಕಿದ್ದು ಈಗ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ರಾಮನ ಹುಂಡಿ ಕಳ್ಳರ ಕೈಚಳಕದ ಬಗ್ಗೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇವೆ. ಸಿಸಿಟಿವಿಗಳನ್ನೇ ಯಾಮಾರಿಸಿ ಬಾತ್ರೂಮ್ ಅಲ್ಲೂ ಹಣ ಬಚ್ಚಿಟ್ಟು ನೋಟು ಬಂಡಲ್ಗಳನ್ನೇ ಎಗರಿಸ್ತಾ ಇದ್ರು ಈ ಖದೀಮರು. ಹೀಗೆ ಕೋಟ್ಯಾಂತರ ರೂಪಾಯಿ ರಾಮನ ಹುಂಡಿಯ ಹಣ ಕತಿತಾ ಇದ್ದ ಕಥೆಯೇ ರೋಚಕವಾಗ್ತಾ ಹೋಗ್ತಿದೆ. ಹುಂಡಿ ಕಳ್ಳರ ಜಾಲ ದಿನೇ ದಿನೇ ಬಗೆದಷ್ಟು ವಿಸ್ತಾರವಾಗ್ತಿದೆ. ಎಸ್ಐಟಿಗೆ ಕೊಟ್ಟಿದ್ದ ಟೈಮ್ ಮುಗಿದ್ರೂ ತನಿಖೆ ಪೂರ್ಣ ಆಗುವ ಲಕ್ಷಣಗಳು ಕಾಣ್ತಿಲ್ಲ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ಎಸ್ಐಟಿ ತನಿಖಾ ಅವಧಿಯನ್ನ ವಿಸ್ತಾರ ಮಾಡಿದೆ. ಅಯೋಧ್ಯೆ ರಾಮನ ಹುಂಡಿ ಕಳ್ಳರ ಬೇಟೆಯಾಡ್ತಾ ಇರುವ ಎಸ್ಐಟಿ ತನಿಖಾ ಅವಧಿಯನ್ನ 15 ದಿನಗಳ ಕಾಲ ವಿಸ್ತರಿಸಿದೆ. ಹುಂಡಿ ಕಳ್ಳರು, ಕಳ್ಳತನಕ್ಕೆ ಪ್ರಚೋದನೆ ಕೊಟ್ಟವರು, ಸ್ಕೆಚ್ ಹಾಕಿ ಸಹಕಾರ ಕೊಟ್ಟವರ ಬಗ್ಗೆಯೂ ತನಿಖೆಯಾಗ್ತಿದೆ. ಸಮಗ್ರವಾಗಿ ಕೂಲಂಕುಷ ತನಿಖೆಗಾಗಿ ಎಸ್ಐಟಿಗೆ ಸಮಯ ಹಾಗೇನೆ ಅಧಿಕಾರವನ್ನ ನೀಡಲಾಗಿದೆ. ಇವೆಲ್ಲದರ ಮಧ್ಯೆ ಅಯೋಧ್ಯೆಗೆ ಭದ್ರತೆ ಕೊಟ್ಟಿದ್ದ ಏಜೆನ್ಸಿಯ 6 ಮಂದಿಯನ್ನ ಬಂಧಿಸಲಾಗಿದೆ. ಹುಂಡಿ ಹಣ ಎಣಿಕೆ ವೇಳೆ ಕರ್ತವ್ಯ ಲೋಪ ಹಾಗೆಯೇ ಕಳ್ಳತನದಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಿದೆ. ಈ ಭದ್ರತಾ ಸಿಬ್ಬಂದಿ ಎಣಿಕೆಯ ದಿನ ಟ್ರಸ್ಟ್ ಕಡೆಯವರಿಂದ 1 ಲಕ್ಷ ರೂಪಾಯಿ ಹಣ ಪಡೆದಿರುವ ಬಗ್ಗೆ ಕೂಡ ಸಂಶಯ ಮೂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 19ಕ್ಕೂ ಹೆಚ್ಚು ಸಿಬ್ಬಂದಿಯ ವಿಚಾರಣೆ ನಡೀತಾ ಇದೆ. ಜೊತೆಗೆ ಮೊನ್ನೆಯಿಂದಲೂ ಚಂಪತ್ ರಾಯ್ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಮೇ ತಿಂಗಳ ಕೊನೆಗೆ ರಾಮನ ಹುಂಡಿಯ ಬಗ್ಗೆ ಅನುಮಾನ ಬಂದಿತ್ತು. ರಾಮ ಮಂದಿರದ ಹುಂಡಿಯ ಹಣ ಎಣಿಕೆ ಮತ್ತು ರಾಮನ ಭಂಡಾರ ಖಾಲಿಯಾಗಿದ್ದ ಅನುಮಾನ ಮೂಡಿತ್ತು. 500 ರೂಪಾಯಿಯ ನೋಟುಗಳ ಬಂಡಲ್ಗಳಲ್ಲೇ ಕಡಿಮೆ ಹಣ ಕಾಣಿಸಿದ್ದೇ ಈ ಅನುಮಾನ ಬರೋದಕ್ಕೆ ಮುಖ್ಯ ಕಾರಣ. ಈ ಅನುಮಾನ ಗುಮಾನಿ ಯಾವಾಗ ಬಂತೋ ಆಗ ನೋಟು ಎಣಿಕೆಯ ಕೋಣೆಯಲ್ಲಿ ಹಿಡನ್ ಕ್ಯಾಮೆರಾವನ್ನ ಅಳವಡಿಸಲಾಗಿತ್ತು. 1 ತಿಂಗಳ ಸಮಯದ ಈ ದೃಶ್ಯವನ್ನ ನೋಡಿದಾಗ ಈ ವಿಚಾರ ಎಲ್ಲರನ್ನ ದಂಗುಬಡಿಸಿತ್ತು. ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇದೆ ಅನ್ನೋದನ್ನ ತಿಳಿದುಕೊಂಡು ಕ್ಯಾಮೆರಾಗಳಿಲ್ಲದ ಕಡೆ ಅಕ್ರಮ ವ್ಯವಹಾರಗಳನ್ನ ಮಾಡಲಾಗ್ತಿತ್ತು. ಕದ್ದ ಹಣವನ್ನ ವಾಶ್ರೂಮ್ ಅಲ್ಲಿ ಬಚ್ಚಿಡ್ತಾ ಇದ್ರಂತೆ ಖದೀಮರು. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ನಲ್ಲಿ ಸಂಗ್ರಹ ಮಾಡಿ ತಾತ್ಕಾಲಿಕವಾಗಿ ಅದನ್ನ ಬಚ್ಚಿಡ್ತಿದ್ರು. ನಂತರ ಸಮಯ ನೋಡಿಕೊಂಡು ಅಲ್ಲಿಂದ ಹಣವನ್ನು ಅವರು ಸಾಗಿಸ್ತಾ ಇದ್ರು. ಮಂದಿರದಲ್ಲಿ ಇರಬೇಕಾದ QR ಕೋಡ್ ಇರುವ ಹುಂಡಿ ಬಂಧಿತ ಆರೋಪಿ ಅವಿನಾಶ್ ಶುಕ್ಲಾ ಮನೆಯಲ್ಲಿ ಪತ್ತೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಹುಂಡಿ ಅವ್ರ ಮನೆಯಲ್ಲಿ ಸಿಕ್ಕಿದೆ. QR ಕೋಡ್ ಬಳಸಿ ಹುಂಡಿಗೆ ಹಣ ಹಾಕ್ತಾ ಇದ್ದವರ ದುಡ್ಡಿಗೆ ನಾಮ ಹಾಕಿ ಮನೆಯಲ್ಲೇ ಇಟ್ಕೊಂಡಿದ್ದ 20 ಲಕ್ಷ ಹಣವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ಲೂಟಿ ಆಗಿರೋದು ಕೋಟಿ ಹಣ. ಹೀಗಾಗಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಇದೀಗ ಇಡಿ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳಿವೆ. ಅಯೋಧ್ಯೆ ಅಕ್ರಮದ ತನಿಖೆಗಾಗಿ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆಯಲಿದ್ದಾರೆ ಅಯೋಧ್ಯೆಯ ಪೊಲೀಸರು. ಈಗ ತನಿಖೆ ಮಾಡ್ತಾ ಇದ್ದಾರಲ್ಲ ಎಸ್ಐಟಿ ಅವರು ಕೂಡ ಪತ್ರ ಬರೆಯುವ ಸಾಧ್ಯತೆ ಇದ್ದು ಅಯೋಧ್ಯೆ ಪೊಲೀಸರ ಮನವಿ ಮೇಲೆಗೆ ತನಿಖೆಗೆ ಇಡಿ ಕೂಡ ಎಂಟ್ರಿ ಆಗುವ ಸಾಧ್ಯತೆಗಳಿವೆ. ಹಣ ಕಳ್ಳತನ ಆಗಿದೆ, ಇಲ್ಲಿ ದುರ್ಬಳಕೆ ಆಗಿದೆ, ವಿಲೇವಾರಿ ಬಗ್ಗೆ ಸಮಗ್ರ ತನಿಖೆ ಆಗಬೇಕಾಗಿದೆ. ಇಡಿ ಎಂಟ್ರಿ ಕೊಟ್ರೆ ದೊಡ್ಡವರು ಇಲ್ಲಿ ಸಿಕ್ಕಿ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಇನ್ನು ಸಮಾಜವಾದಿ ಪಕ್ಷದ ನಾಯಕನ ಪ್ರಕಾರ ಇಲ್ಲಿ ಬರೋಬ್ಬರಿ 20,000 ಕೋಟಿ ಹಗರಣ ಆಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 2024ರಲ್ಲಿ ಮಂದಿರ ಉದ್ಘಾಟನೆಯಾದಾಗಿನಿಂದಲೂ ಕೂಡ ಈ ಜಾಲ ಸಕ್ರಿಯವಾಗಿತ್ತು ಅನ್ನುವ ಅನುಮಾನ ಈಗ ವ್ಯಕ್ತವಾಗಿದೆ. ಎಸ್ಐಟಿ ಪ್ರಕಾರ ಈ ವರ್ಷದ ಏಪ್ರಿಲ್ 27ರಿಂದ ಜೂನ್ 5ರ ನಡುವೆ ಬರೋಬ್ಬರಿ 70 ಬಾರಿ ಕಳ್ಳತನಕ್ಕೆ ಪುರಾವೆಗಳು ಸಿಕ್ಕಿವೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಅನ್ನೋದು ಈಗ ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ, ಸಹಜವಾದ ಪ್ರಶ್ನೆ ಕೂಡ. जनता ने वोट से संविधान बचा लिया, अब बीजेपी सांसदों को तोड़ करके संविधान बदलना चाहती है और ये बड़ा सवाल है. और यूं तो हम कहें कि मर्यादा का पहला नाम तो पहला भगवान प्रभु श्री राम है और दूसरा नाम मर्यादा का संविधान है और भारतीय जनता पार्टी तो दोनों को दगा दे रही है. ಇನ್ನು ದೇವಸ್ಥಾನಗಳಲ್ಲಿ ಚಪ್ಪಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕ್ತಿದ್ವಿ, ಆದ್ರೆ ಈಗ ಹುಂಡಿ ಕಳ್ಳರಿದ್ದಾರೆ ಅನ್ನುವ ಬೋರ್ಡ್ ಹಾಕಬೇಕಾಗಿದೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್. ಇದಕ್ಕೆ ಟಾಂಗ್ ಕೊಟ್ಟಿರುವ ಸಿಟಿ ರವಿ ಕಾಂಗ್ರೆಸ್ನವರಿಂದ ಪಾಠ ಕಲಿಬೇಕಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ.
ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದ್ರು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿಯವರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಆಮೇಲೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ ಇದ್ರೆ ಹೇಳಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ?